ಸ್ವತಃ ಡಿ ಕೆ ಶಿವಕುಮಾರ್ ಸಾರ್ವಜನಿಕ ಸಭೆಯಲ್ಲಿ ಹೇಳಿದರು, ಕಾಂಗ್ರೆಸ್ಸಿನ ಭಿಕ್ಷೆಯಿಂದ ನೀನು ಎಮ್ ಎಲ್ ಎ ಆಗಿದೆಯಾ ಅಂತ ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರನಿಗೆ ಹೇಳಿದರು. ವಾಪಸ್ ಉತ್ತರನೂ ಕೊಡಲಿಲ್ಲ. ನಾನು ಇವತ್ತು ಬರೀ ವಿಜೇಂದ್ರನ ಕೇಳೋಕ್ಕೆ ಇಷ್ಟಪಡಲ್ಲ, ಅದು ಸತ್ಯ ಕ್ಲಿಯರ್ ಆಗೋಗಿದೆ. ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವರು 10,000 ಓಟಲ್ಲಿ ಗೆದ್ದರು. ನಾನು ಯಾವುದೇ ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರಿಗೋ ವಿಜೇಂದ್ರನಿಗೋ ರಾಘವೇಂದ್ರನಿಗೋ ಹೇಳಲ್ಲ. ಅವ್ರು ಹೋಗ್ತಾರೆ ಅಂತ ಧಾಟಿ ಇದೆಯಲ್ಲ, ಯಾರೂ ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ. ಅಮಿತ್ ಶಾ, ನಡ್ಡಾ, ಮೋದಿಯವರು ನಮಗೆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. RSSನ ಸಭೆಗೆ 40 ಜನ ಕರೆದಂಥ ಸಂದರ್ಭ 37 ಜನ ಇವ್ರಿಗೆ ವಾಜಾಮಗೋಚರವಾಗಿ ಇವರು ಟೀಕೆ ಮಾಡಿದ್ದಾರೆ ಆ ಸಭೆಯಲ್ಲಿ. ಇವರು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನಾನು, ಅನಂತಕುಮಾರು, ಯಡಿಯೂರಪ್ಪನವರು, DS ಶಂಕರಮೂರ್ತಿಯವರು, ಆನಂದರಾಯರು, ರಾಮಚಂದ್ರಗೌಡರು, BB ಶಿವಪ್ಪನವರು, VS ಆಚಾರ್ಯರು ಎಲ್ಲರೂ ಒಟ್ಟಿಗೆ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಪಾರ್ಟಿ ಬೆಳೀತಾ ಬಂತು. ಒಬ್ಬರಿದ್ದರು ಯಡಿಯೂರಪ್ಪನವರು, ನಾವು 4 ಆದ್ವಿ. 108 ತನಕ ಹೋಗಿತ್ತು BJP ಸಾಮೂಹಿಕ ನಾಯಕತ್ವ. ಇವತ್ತು ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕಿರೋದ್ರಿಂದ, ಅವ್ರದ್ದೇ ಆಟ ಆಗಿರೋದ್ರಿಂದ ಈಗ 66ಕ್ಕೆ ಕುಸಿದಿದೆ. ಇದೇ ರೀತಿ ಮುಂದುವರೆದ್ರೆ ನಾಳೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಈ ಪಾರ್ಟಿ ಪರಿಸ್ಥಿತಿ. CT ರವಿ ನೇರವಾಗಿ MLA ಎಲೆಕ್ಷನ್ ಸೋಲಿಸಿದ್ರು. ಪ್ರತಾಪ್ ಸಿಂಹ ಹಿಂದುತ್ವವಾದಿ, ಟಿಕೆಟ್ ಸಿಗಲಿಲ್ಲ. ಅನಂತಕುಮಾರ್ ಹೆಗ್ಡೆ ಟಿಕೆಟ್ ಸಿಗಲಿಲ್ಲ. ಏನು ತಪ್ಪು ಮಾಡಿದ್ದೀವರೆಲ್ಲ? ಹಿಂದುತ್ವದ ಬಗ್ಗೆ ಮಾತಾಡಿದ್ದೆ ತಪ್ಪ? ಅದೇ ಇದೆಲ್ಲ ಚರ್ಚೆ ಆಗಲಿ ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು. ತಂತ್ರಗಾರಿಕೆಯಿಂದ ಚುನಾವಣೆ ಗೆಲ್ಲೋದು ಬಹಳ ಕಷ್ಟ. ತಾತ್ಕಾಲಿಕ ಯಶಸ್ಸು ಸಿಗ್ಬೋದು. 17 ಜನ ಕಾಂಗ್ರೆಸ್ನವರು BJP ಬಂದರು, ಸರ್ಕಾರವೂ ಬಂತು, ಒಳ್ಳೆ ಹೆಸರು ಬಂತಾ? ಯಾವ ತಂತ್ರಗಾರಿಕೆ ಇಲ್ದೇ ರಾಷ್ಟ್ರೀಯ ವಿಚಾರಗಳು ತಗೊಂಡು ಹೋರಾಟ ಮಾಡಿದ್ವಿ, ರೈತರ ಪರ ಹೋರಾಟ ಮಾಡಿದ್ವಿ, ಹೋರಾಟದಿಂದ ಗೆದ್ವಿ. ನಾವು ಒಮ್ಮೆನೂ ಪೂರ್ಣ ಬಹುಮತ ನಮಗೆ ಬಂದಿಲ್ಲ. ಸಂಘಟನೆ, ಹಿಂದುತ್ವ ಇದೇ ಹಿಡ್ಕೊಂಡು ಹೊರಟಂಥ ಸಂದರ್ಭದಲ್ಲಿ ಖಂಡಿತ ನಮಗೆ ಯಶಸ್ಸು ಸಿಗ್ತಾಯಿತ್ತು.